ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಾವು ಬೇಗ ಸಮಯದಲ್ಲಿ ಆ ಬೆಂಕಿಯನ್ನು ವರ್ಷದಲ್ಲಿ ಬಂಗಾರದ ಪದಕ ಆಗ್ತಂದೆ. ನಾವು ಬೇಗ ಅಂದ್ರೆ 1926ಗೆ ಇದೆಲ್ಲ ಒಂದು ಚೂರು ಬಿಟ್ಟಿರೋ ಕಡೆ ಸಮಯದಲ್ಲಿ ಆ ಬೆಂಕಿಯನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯತಿ ವತಿಯಿಂದ ಮಂಗಳವಾರ ನಂದಿ ಗ್ರಾಮದ ಮಾತೃಶ್ರೀ ಭವನದಲ್ಲಿ ಗ್ರಾಮ ಸಭೆ, ಐಪಿಎಎಪಿ ಮತ್ತು 15ನೇ ಹಣಕಾಸಿನ ಯೋಜನೆ ಗ್ರಾಮ ಸಭೆ, ಜಲಜೀವನ ಮಿಷನ್ ಹಾಗೂ ಮಹಿಳಾ ಗ್ರಾಮ ಸಭೆ ಒಟ್ಟಾಗಿ ಅಚ್ಚುಕಟ್ಟಾಗಿ ನಡೆಯಿತು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ, ಬೆಟ್ಟದ ಪ್ರದೇಶದಲ್ಲಿ ಅಗ್ನಿ ಅವಘಡ, ಸ್ವಚ್ಛತೆಯ ಬಗ್ಗೆ ಸಭೆಯಲ್ಲಿ ಪ್ರಶ್ನೆಗಳು ಕೇಳಿಬಂದಿದ್ದು, ಈಗಾಗಲೇ ಒತ್ತುವರಿಯಾಗಿರುವ ರಸ್ತೆ ತೆರವಿ ನೋಟಿಸ್ ನೀಡಲಾಗಿದೆ ಎಂದು ನಂದಿ ಗ್ರಾಮ ಪಂಚಾಯಿತಿ ಪಿಡಿಒ ರವಿಕುಮಾರ್ ತಿಳಿಸಿದರು. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಳಿನಿ ರಮೇಶ್ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳ ಹಾಗೂ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಳಿನಿ ರಮೇಶ್, ಇಂದಿನ ಸಭೆಯಲ್ಲಿ ಗ್ರಾಮಸ್ಥರಿಗೆ ಸಮಸ್ಯೆಗಳ ಕುರಿತು ಚರ್ಚೆಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದ್ದು, ನೀರಿನ ಬಗ್ಗೆ, ಒಳಚರಂಡಿ ವ್ಯವಸ್ಥೆ ಹಾಗೂ ನೈರ್ಮಲ್ಯತೆಯ ಬಗ್ಗೆ ಗಮನಕ್ಕೆ ತಂದಿದ್ದು, ನಾಳೆಯಿಂದಲೇ ಒಂದೊಂದಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಗ್ರಾಮ ಸಭೆ ಬಗ್ಗೆ ಹೇಳಿ ಮೇಡಮ್. ಈ ದಿನ ನಮ್ಮ ನಂದಿ ಗ್ರಾಮದಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಗ್ರಾಮ ಸಭೆಗೆ ನಂದಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಆರೋಗ್ಯ ಕೇಂದ್ರ ಸಿಬ್ಬಂದಿಯವರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಮಹಿಳೆಯರು, ಗ್ರಾಮದ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ನಾವು ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವತ್ತು ನಮ್ಮ ನಂದಿ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿ ವಾತಾವರಣನೇ ನಮ್ಮ ಕಣ್ಮುಂದೆ ಇದೆ ಅಂತ ಹೇಳ್ಬೋದು. ಊರಿನ ಸಮಸ್ಯೆ, ಚರಂಡಿ ಕ್ಲೀನಿಂಗ್ ಆಗಿರ್ಬೋದು, ಈಗ ಜಲಜೀವನ ಹೊಸದಾಗಿ ಬಂದಿದೆ, ಅದರ ಬಗ್ಗೆ ನಮಗೆ ಅದು ಏನು ಸರಿಯಾಗಿ ಮಾಡ್ತಾ ಇಲ್ಲ, ಪೈಪುಗಳು ಒಡೆದೋಗ್ತಾ ಇದೆ, ಅದ್ರ ಬಗ್ಗೆ ಕ್ಲೀನಿಂಗ್ ಬಗ್ಗೆ ಕೇಳಿದ್ರು. ತುಂಬ ಸಮಸ್ಯೆಗಳನ್ನ ಕೇಳಿದ್ದಾರೆ. ಅದನ್ನೆಲ್ಲ ನಾಳೆಯಿಂದಲೇ ನಾವು ಆಕ್ಷನ್ ತಗೊಂಡು PDO ಸರ್ ಹತ್ರ ಮಾತಾಡಿ ಅವ್ರಿಗೆ ನಾಳೆನೇ ನಮಗೆ ನಾವು ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ನಾಳೆಯಿಂದಲೇ ಕ್ರಮ ಕೈಗೊಳ್ಳಬೇಕು ಅಂತ. ಇನ್ನು ಮಹಿಳಾ ಸಭೆ ಕುರಿತು ಮಾತನಾಡಿದ ಅವರು, ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳೆಯರ ಕ್ಷೇಮಾಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿ, ಗ್ರಾಮಸ್ಥರು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಮಹಿಳೆಯರು ಯಾವಾಗಲೂ ಸಮಾಜದಲ್ಲಿ ಮಹಿಳೆ 4 ಗೋಡೆ ಮಧ್ಯೆನೇ ಇರಬೇಕು ಅಂತ ಹಿಂದೆ ಎಲ್ಲ ಹೇಳ್ತಾ ಇದ್ರು. ಸೊ ಆ 4 ಗೋಡೆ ಮಧ್ಯೆ ಬಿಟ್ಟು ಮಹಿಳೆ ಸಮಾಜದಲ್ಲಿ ಓಡಾಡಬೇಕು ಅಂತಂದರೆ ಇಂತಹ ಒಂದು ಗ್ರಾಮ ಸಭೆಗಳನ್ನು ಮಾಡೋದು ಒಂದು ಅತ್ಯಮೂಲ್ಯವಾದ ಒಂದು ವಿಷಯ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಸೊ ಮಹಿಳೆಯರು ಯಾವಾಗಲೂ ಅಷ್ಟೇ, ಇವಾಗ ಸ್ವಸಹಾಯ ಸಂಘದವರೇ ಆಗಿರ್ಬೋದು, ಸ್ವಸಹಾಯ ಸಂಘ ಬರೀ ಅವರು ಉಳಿತಾಯ ಸಂಘಗಳಾಗಿರ ಸ್ವಯಂ ಪ್ರೇರಿತ ಸಂಘಗಳಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಕುರಿ ಶೆಡ್ಗಳು ಮತ್ತು ಇದು ದನಂಗ್ ಶೆಡ್ಡು ಅವ್ರಿಗೆ ಒಂದು ಸಬ್ಸಿಡಿ ಮುಖಾಂತರ ನಾವು ಅವ್ರಿಗೆ ಒಂದು ಇದನ್ನು ಮಾಡ್ತಾಯಿದ್ವಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಹಿಳೆಯರು ಅದನ್ನೆಲ್ಲ ನಾವು ಒಂದು ಯೂಸ್ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಈ ಸಹಾಯ ಸಂಘಗಳು ಎಲ್ಲ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಪಿಡಿಒ ರವಿಕುಮಾರ್ ಮಾತನಾಡಿ, ನಂದಿ ಕ್ಷೇತ್ರ ಪ್ರವಾಸಿ ಸ್ಥಾನವಾಗಿದ್ದು, ಪ್ರವಾಸಿಗರ ಆಗಮನ ಹೆಚ್ಚಾಗಿರುವುದರಿಂದ ಹಲವಾರು ಸಮಸ್ಯೆಗಳು ಉದ್ಭವಿಸುವುದು ಸಹಜ. ಪಂಚಾಯಿತಿ ವತಿಯಿಂದ ಕಾಲಕಾಲಕ್ಕೆ ಎಲ್ಲ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೇವೆ. ನೈರ್ಮಲ್ಯತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗಿದೆ ಎಂದರು. ಜಲಜೀವನ ಮಿಷನ್ ಕಾರ್ಯಗತ ಹಾಕೋದ್ರ ಬಗ್ಗೆ ಮತ್ತು ಎಷ್ಟು ಜನಕ್ಕೆ ಎಷ್ಟು ನೀರು ಹೋಗುತ್ತೆ, ಮೀಟ್ರ್ ಹಾಕಿದ್ರೆ ಎಷ್ಟು ಶುಲ್ಕಗಳು ಬರುತ್ತೆ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದ್ವಿ. ಮತ್ತು 15ನೇ ಹಣಕಾಸು ಜನಗಳು ಅಂದ್ಕೊಂಡಿರೋ ಥರ ಕೋಟಿ ಬರೋದು 32 ಲಕ್ಷ ಏನು ಬರುತ್ತೆ, ಅದನ್ನು ಯಾವ್ಯಾವ ಕಾಮಗಾರಿಗಳಿಗೆ ಹಾಕ್ಕೊಳ್ತಾ ಇದ್ದೀವಿ ಅಂತ ಚರ್ಚೆ ಆಯಿತು. ಮತ್ತು ಮಹಿಳಾ ಗ್ರಾಮ ಸಭೆ ಬಗ್ಗೆ, ಮಹಿಳೆಯರ ಹಕ್ಕುಗಳ ಬಗ್ಗೆ, ಸ್ವಾವಲಂಬನೆಗಳ ಬಗ್ಗೆ ಚರ್ಚೆ ಮಾಡಿ ಹೋದ ವರ್ಷ ತೆರವುಗೊಳಿಸಿದ್ವಿ. ಇನ್ನೂ ಸ್ವಲ್ಪ ಜನ ಮುಂದೆ ಬಂದಿದ್ದಾರೆ. ಈಗ PWD ಇಲಾಖೆ ಸಹಕಾರದಿಂದ, ಪೊಲೀಸ್ ಇಲಾಖೆ ಸಹಕಾರದಿಂದ ಪೈಕಿ ಯಾರ್ಯಾರು ಮುಂದುವರೆದಿರೋ ಅವ್ರನ್ನ ತೆರವುಗೊಳಿಸೋಕ್ಕೆ ಕ್ರಮ ತೆಗೆದುಕೊಳ್ತೀವಿ ಶೀಘ್ರವಾಗಿ. ಸ್ವಚ್ಛತೆಕಾರರು ನಮ್ಮ ಪಂಚಾಯಿತಿಯಲ್ಲಿ 3 ಜನ ಇರೋದ್ರಿಂದ
ಇನ್ನೂ ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತ್ತು ಇದು ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ಮತ್ತು ಇದು ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ನೀಡಬೇಕಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಸ್ವಚ್ಛತೆಗಾರನ್ನ ನೇಮಿಸ್ಕೊಬೇಕು. ಅದೇ ಅಟ್ಲೀಸ್ಟ್ ಸರ್ಕಾರದ ಆದೇಶಗಳಂದಿದ್ದರೂ ತಾತ್ಕಾಲಿಕವಾಗಿ ಇಲ್ಲ ಒಪ್ಪಂದದ ಮೇರೆಗೆ ನೇಮಿಸ್ಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡ್ತಾ ಇದ್ದೀವಿ. ಮತ್ತು ಸ್ವಚ್ಛತೆಯದು ಗಲೀಜೆಲ್ಲ ಒಂದು ಕಡೆ ಹಾಕೋದಕ್ಕೆ ಸ್ವಚ್ಛತಾ ಘಟಕವನ್ನು ನಿರ್ಮಾಣಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಹೆಚ್ಚುವರಿ ಸಿಬ್ಬಂದಿ ನೇಮಕಾಡೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇಲ್ಲ. 2017ರಿಂದನೇ ಹೆಚ್ಚುವರಿ ಸಿಬ್ಬಂದಿ ನೇಮಕಾತಿ ಮಾಡ್ಕೊಳ್ಬಾರ್ದು ಅಂದ್ಬಿಟ್ಟು ಸರ್ಕಾರ ಆದೇಶದಿಂದ ನಾವು ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲದಿಂದ ಮತ್ತು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯನ್ನು ಮಂಡಿಸಿ ಹೆಚ್ಚುವರಿಯಾಗಿ ಅವಕಾಶ ಇದ್ದರೆ ತೆಗೆದುಕೊಳ್ಳೋಕ್ಕೆ ನೋಡಿ. ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ವಿಜೃಂಭಣೆಯಾಗಿ ಮಹಿಳಾ ಗ್ರಾಮ ಸಭೆ, ಜಲಜೀವನ್ ಮಿಷನ್ ಗ್ರಾಮ ಸಭೆ, 15 ಹಣಕಾಸು ಗ್ರಾಮ ಸಭೆಗಳ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ಎಲ್ಲರೂ ಸಹಕಾರ ನೀಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಎಲ್ಲ ಸ್ವಸಹಾಯ ಸಂಘದವರು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಬಿಸಿ ಊಟದವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಮ್ಗೆ ಯಾವುದೇ ಒಂದು ಸಭೆಗಳಿಗೆ ಅವರು ಕರೆದಿದ ತಕ್ಷಣ ಬಂದು ಮತ್ತು ಏನು ಯಾವುದೇ ವ್ಯಕ್ತಿ ಆಮಿಷಗಳಿದ್ದೀರ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ತೀರ್ಮಾನ ಆಗಿತ್ತು ಗ್ರಾಮ ಪಂಚಾಯತಿ ಸಭೆಯಲ್ಲಿ. ಅದೇ ರೀತಿ ಇವತ್ತು ಎಲ್ಲರಿಗೂ ಬಿಸಿ ಊಟದವ್ರಿಗೆ, ಅಡುಗೆ ಸಹಾಯಕರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾಗಾರರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ 30 ವರ್ಷಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅವ್ರನ್ನ ಒಂದು ಗುರುತಿಸೋ ಕಾರ್ಯಕ್ರಮವಾಗಿ ಮತ್ತು ಅವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಮತ್ತು ಈ ಸಭೆಯಲ್ಲಿ ಜಲಜೀವನ್ ಮಿಷನ್ ಬಗ್ಗೆ ಮತ್ತು 15 ಹಣಕಾಸು ಯೋಜನೆ ಬಗ್ಗೆ ಮತ್ತು ಮಹಿಳೆಯರ ಹಕ್ಕುಗಳ ಬಗ್ಗೆ ಮತ್ತು ಯಾವ ರೀತಿ ಸ್ವಾವಲಂಬಿಯಿಂದ ಬದುಕಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಇದಕ್ಕೆ ಸಭೆಗೆ ಮಾನ್ಯ ಉಪಕಾರ್ಯದರ್ಶಿಗಳು ಸಹ ಹಾಜರಾಗಿ ಅವರು ಸಹ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕಾರ್ಯಕ್ರಮ ಬಂದು ಎಲ್ಲರಿಗೂ ವಂದನೆಗಳು. ಇನ್ನು ಸಭೆಯಲ್ಲಿ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸಿದಾಗ ಗ್ರಾಮ ಪಂಚಾಯಿತಿ ವತಿಯಿಂದ ಸೂಕ್ತ ಉತ್ತರ ನೀಡಲಾಯಿತು. ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸ್ವಚ್ಛತೆ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ 1994ರಿಂದ ಇಲ್ಲಿಯವರೆಗಿನ ಮಹಿಳಾ ಸದಸ್ಯರಿಗೆ, ಸ್ವಸಹಾಯ ಸಂಘಗಳ ಮಹಿಳೆಯರಿಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿಕೆ ಮಲ್ಲಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಲಾಯರ್ ಮೂರ್ತಿ, ನಂದಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ, ಎನ್ಆರ್ ಮಂಜುನಾಥ್, ಮೊಹಮ್ಮದ್ ಜಬೀವುಲ್ಲಾ, ಮಂಜುನಾಥ್ ಜಬೀವುಲ್ಲಾ, ವೆಂಕಟೇಶ್, ಪಿಳ್ಳಪ್ಪ, ಮಂಜು, ರತ್ನಮ್ಮ, ಮಾಲಿನಿ, ಶ್ರೀನಿವಾಸ್, ಅನುಜಾ ಸೇರಿದಂತೆ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು. ನಾವು ಬೇಗ ಸಮಯದಲ್ಲಿ ಆ ಬೆಂಕಿಯನ್ನು ವರ್ಷದಲ್ಲಿ ಬಂಗಾರದ ಪದಕ ಹಾಕ್ತಂದೆ ನಾವು ಬೇಗ ಅಂದ್ರೆ 1926ಗೆ ಇದೆಲ್ಲ ಒಂದು ಚೂರು ಬಿಟ್ಟಿರ ಸಮಯದಲ್ಲಿ ಆ ಬೆಂಕಿಯನ್ನು